ಬರ್ರಿ. ಕನೆಕ್ಟ್ ಐತಿ ಶಂಕರ, ಇದನ್ನ ಕನೆಕ್ಟ್ ಐತಿ. ಇದು ಬಂಡಿ ಒಂದು 1500 ವರ್ಷದ ಇರ್ಬೋದು ನೋಡ್ರಿ ಮೋಸ್ಟ್ಲಿ. ಬರ್ರಿ ಇಲ್ಲಿ ಬರ್ರಿ, ಮುಂದೆ ಬರ್ರಿ, ಮೂವ್ ಮಾಡ್ತಾರೆ ಬರ್ರಿ ಈ ಕಡೆ. ಇವು ಪ್ಯಾಟರ್ನ್ ಕೀಗಳು ಒಂದು ಅಷ್ಟೇ ಸೇಮು ಅಷ್ಟೇ. ಒಟ್ಟ ಏನಾಗಲ್ರಿ, ಕಾಲು ಸ್ವಲ್ಪ ಜಾರ್ಬೋದು ಅಲ್ಲ. ರಾಜನ ಹೆಸರೇ ಇಲ್ಲಿಂದ ಆಗಕ್ಕೆಲ್ಲ, ಇಲ್ಲಿಂದ ಈ ಕಡೆ ಎಲ್ಲ ನೋಡ್ರಿ. ಈ ಕಡೆಯಿಂದ ಎಲ್ಲ ಸರಿ ಇಲ್ಲಿಂದ ಎಲ್ಲ ರಾಜರೆಲ್ಲ ಅಲ್ಲಿಂದ ಅವರು ವಸ್ತಿ ಹಿಡ್ಕೊಂಡು ಹಿಂಗೆ ಬಂದಿದ್ರು. ಹಿಂಗೆ ಬಂದ್ಬಿಟ್ಟು ಇಲ್ಲಿಂದ ಅವರು ಆಳ್ವಿಕೆಲ್ಲ ಸ್ಟಾರ್ಟ್. ಇಲ್ಲಿಂದ ಆ ಕಡೆಯಿಂದ ಈ ಕಲ್ ಮ್ಯಾಗ ಎಲ್ಲ ಲವ್ ಸ್ಟೋರಿಗಳು ಹೆಸರು ಬರೆದು ಎಲ್ಲ ಇದನ್ನ ಮಾಡಿ ಹೋಗ್ತಾರ. ಇದು ಎಲ್ಲದಕ್ಕೆ ದೊಡ್ಡ ಬಂಡೆ. ಇದು ಮೇಲಿತ್ತು ಫಸ್ಟ್, ಆಮೇಲೆ ಈಗ ಇಲ್ಲಿ ಬಂದಿದೆ. ಈ ಕಡೆಯಿಂದ ಸ್ಟಾರ್ಟ್ ಕೋಟೆ, ಇಲ್ಲಿಂದ ಮೇಲೆ ಕೋಟೆ ಸ್ಟಾರ್ಟ್. ಇದು ಬಂಡೆ ಆದಂದ್ರೆ ಇಲ್ಲಿದ್ರಿ ಅಂತ ಕೇಳ್ತಾನ. ನೀ ಕೇಳ ಬಾಗ್ಲು ಎಲ್ಲಿದ್ರಿ ಅಂತಾನ. ಇದೆಲ್ಲ ಇಲ್ಲಿಂದ ಆಗ್ಬೇಕು. ಈ ಮುಖಾಂತರ ಅದಿದೆಯಲ್ಲ ಅಲ್ಲಿಂದ ಹಿಂಗ್ ಬಂದು ಹಿಂಗ ಆಳ್ವಿಕೆ ಮಾಡ್ತಿದ್ರು ಫಸ್ಟ್. ಸತ್ತವ ಕೇಳ ಕೇಳ ಇದು ಕೇಳ. ಇದು ಒಂದು 70-80 ವರ್ಷದ ಇರ್ಬೋದು ಮೋಸ್ಟ್ಲಿ. ಯಾಕಂದ್ರೆ ಬಾಳ ವರ್ಷದಿದ್ರು. ಇಲ್ಲಿಂದ ಆಳ್ವಿಕೆ ಸ್ಟಾರ್ಟ್ ಮಾಡ್ತಿದ್ರು ಮುಂಚೆ. ಇಲ್ಲಿಂದಾನೆ. ಇದು 1200 ವರ್ಷದಿಂದ ಇದು. ಇಲ್ಲಿಂದ ಇದು ಏನಪ್ಪಾ ಅಂದ್ರ ಇವ್ರು ಕಲ್ಲು ಜೋಡಿಸ್ಬಿಟ್ಟು ಇಲ್ಲಿ ಮುಂಚೆ ಎಲ್ಲ ಇದು ಕಟ್ಟಿಗೆಲ್ಲ ಇದ್ವು. ಅವ್ರ ಮುಂಚೆ ಕಾಲದಲ್ಲಿ ಎಲ್ಲ ಈ ತರ ಇದ್ದು ಕಲ್ಲಿನ ಮುಖಾಂತರ ಕಟ್ಟಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ರು. ಮಂಚ ಒಂಥರ ಇದ್ರ ಟೈಪ್ ಗೊತ್ತಾಯ್ತಲ್ಲ. ಇದು ಏನ್ ಗೊತ್ತಾಗ್ತದೆ ರೆಡಿ ಎಲ್ಲ ಇಲ್ಲಿಂದೆಲ್ಲ ಆಳ್ವಿಕೆ ಶುರು ಆಗಿತ್ತು. ಇದೆಯಲ್ಲ ಅದು ಇದೆಲ್ಲ ಮಧುಗಿರಿ ವ್ಯೂ ಇದೆ. ಎಲ್ಲ ಆ ಕಡೆಯಿಂದ ರಾಜರು ಬಂದು ಈ ಕಡೆ ಎಲ್ಲ ಮನೆಗೆಲ್ಲ ಕಟ್ಟಿದ್ದು ಆ ಕಡೆಯಿಂದ. ಹಿಂಗ್ ಕೇಳಿ ನೀನು ಬೆಟ್ಟ ಕಾಡು ಎಲ್ಲ ಇದೆಲ್ಲ ಮಧುಗಿರಿ ಬೆಟ್ಟಲಿಂದ ಈ ಕಡೆ ಎಲ್ಲ ಕೂಡಿದೆ. ಅದು ಈಶ್ವರ ಗುಡಿ ಇದೆ. ಅಲ್ಲಿಂದ ರಾಜರೆಲ್ಲ ಅಲ್ಲಿಂದ ಆಳ್ವಿಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಬರ್ತಿದ್ರು. ಅಲ್ಲಿ ಆ ಮುಖಾಂತರ ಅಲ್ಲಿದು ಒಂದಿದೆ ಚರ್ಚ್ ಇದೆ. ಆ ಚರ್ಚ್ ಮುಂದೆ ಈ ಕಡೆ ಬಂದು ಆ ರೋಡಿಗೆ ಟಚ್ ಆಗಿಬಿಟ್ಟು ಇಲ್ಲಿಂದ ಆಳ್ವಿಕೆ ಮಾಡ್ಕೊಂಡ್ ಬರ್ತಿದ್ರು. ಅಲ್ಲಿ ಮನಿ ಮೇಲೆ ಬಳೆ ಹಳ್ಳಿ ಸಿಂಟೆಕ್ಸ್ ಅದಾವಲ್ರಿ, ಬೇರೆ ಗಿಡ ಇಲ್ಲಿ ಮತ್ ನಿಮ್ ಪ್ರಕಾರ ನೀಲಿ ಸಿಂಟೆಕ್ಸ್ ಇರ್ಬೇಕಿತ್ತೇನು? ಎಲ್ಲಾ ಕಡೆ ಸೇಮ್ ಅದಾವಲ್ರಿ. ಸೇಮ್ ಇರ್ತಾವ. ಮತ್ತೆ ಏನ್ ಮಾಡಂಗಿಲ್ಲ, ಎಲ್ಲ ರಾಜರೆಲ್ಲ ಒಂದೇ ಪೇಂಟ್ ಹೊಡೆದ್ ಹೋಗ್ಬಿಟ್ರಿ ಇಲ್ಲಿ ಎಲ್ಲ ಕಲರ್. ರಾಜರೆಲ್ಲ ಕಾಲಿಟ್ರಂದ್ರ ಹಿಂಗ ಎಲ್ಲ ಗಡ 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 ನಡುತ್ತಿದ್ವು. ಅದಕ್ಕೆ ಹಿಂಗಾಗ್ಬಿಟ್ಟು ಎಲ್ಲ ಅಲ್ಲಿಂದ ಕಲ್ಲು ಕೆತ್ತಕೊಂಡ್ ಬಂದ್ಬಿಟ್ಟು ಏನೈತ್ರಿ ಏನೈತ್ರಿ ಕುಂತ್ರಲ್ರಿ ಮಧುಗಿರಿ ಬೆಟ್ಟವನ್ನು ನೋಡಲು 2 ಕಣ್ಣು ಸಾಲದ್ರಿ. ಇನ್ನೂ ತುಂಬಾ ಇದೆ. ಬನ್ನಿ ಬನ್ನಿ ಎಲ್ಲ ಉತ್ತರ ಇದೆಲ್ಲ ಏನು ಸೂಪರ್ ಬಿಡ್ರಿ. ಇದೆಲ್ಲ ನೋಡ್ರಿ ಒಂದೊಂದು ಇದ್ರಲಿಂತ್ರ ಇಂಚು ಕಟ್ಟೋದು. ಈ ಸುಂದರವಾದ ಇದನ್ನು ಬಿಡಿಸಿದ್ದಾರೆ ಅವರು. ಈಗಿನ ಕಾಲದಾಗ ಏನ್ರಿ ಮಿಷನ್ ತೋದ್ ಮಾಡ್ತಾರ, ಉಪಯೋಗ ಇಲ್ಲ. ನೋಡು ಎಲ್ಲ ಕೈಲೆಲ್ಲ ಮಾಡ್ಯಾರ ನೋಡ್ರಿ. ಇಲ್ಲಿ ಹೆಂಗೈತಿ, ಭಾರಿ ಐತಲ್ಲ, ಗ್ರೇಟ್ ಅಲ್ಲ. ಮಸ್ತ್ ಅದರಿ. ಎಲ್ಲ ಮಂದಿ ನಮ್ಮ ಉತ್ತರ ಕನ್ನಡ ಮಂದಿ ಏನ್ ಮಾಡ್ರಿ ಹೇಳ್ತೀರಿ ನೀವು? ಹೂ ಅನ್ಬೇಕು.
ಇದೆಲ್ಲ ನೋಡ್ರಿ ಅಲ್ರಿ ಎಲ್ಲ ಅಲ್ಲಿಂದ ಇವ್ ಮಾಡ್ಕೊಂಡ್ ಬಂದ ಇವ್ರು ಇದನ್ನ ಇಂಥ ದೊಡ್ಡ ಹೊಳೆ ನೀರ್ ಎಲ್ಲಿ ನೀರ್ ಬರ್ತಾರೆ ಅವಾಗೆಲ್ಲ ರಾಜ ಇದ್ರು ಸಿಕ್ಕಾಪಟ್ಟೆ ಆಳ್ವಿಕೆ ಎಲ್ಲ ನೀರ್ ತಂದ್ಬಿಟ್ಟಿದ್ರು. ಕುಡಿದ್ಬಿಟ್ರೆ ಇಲ್ಲೆಲ್ಲ ಸೈನಿಕರೆಲ್ಲ ಈಜ್ ಹೊಡೆಯೋದು ಸ್ನಾನ ಮಾಡೋದು ಇಲ್ಲೆಲ್ಲ ಬಂದ್ಬಿಟ್ಟು ಮಾಡ್ತಿದ್ರು ಅವ್ರು. ಮಾಡಿದ ನೀರ ಸ್ವಲ್ಪ ಉಳಿಬೇಕಾ ಏ ತೂಸಾಮ ಸಾವಿರಾರು ಮಂದಿ ಅವರೆಲ್ಲ ಸೈನಿಕರು. ಅಂದ್ರೆ ಅವಾಗೆಲ್ಲ ತುಂಬಿತ್ತ ಇದು ತುಂಬ ಎಲ್ಲ ಹರಿತಿತ್ರಿ. ಏನ್ರಿ ಇದು ಇದ್ರಿ ಇದು ಒಳಗ ಒಂಥರ ಅರಮನೆ ಇದ್ದಾಗ ಐತಿದ ಶಿಸ್ತು ನೋಡ್ರಿ. ಮದಗಿರಿ ಬೆಟ್ಟವನ್ನು ಒಮ್ಮೆ ನೋಡ್ರಿ, ಇದನ್ನ ನೋಡ್ಕೊಂಡು ಏನ್ ಬಿಟ್ರು ಇದನ್ ಬಿಡ್ಬೇಡಿ. ಅಲ್ರಿ ಅದು ಬಾವಿ ನೀರ್ ಗೀರ್ ಹಾಕ್ತಿಲ್ಲ ಈಜಾಡಕ ಬಾವಿ ಅಲ್ರಿ ಅದು, ಒಳಗ್ ನೋಡ್ರಿ ನೀವು ಕೋಟೆ ಅದು. ಅವಾಗೆಲ್ಲ ಮಳಿ ಬಂದ್ಬಿಟ್ಟು ನೀರ್ ನಿಂದಿರ್ಲಿಕ್ಕೆ ಈ ತರ ಎಲ್ಲ ಅವರು ಒಂಥರ ಒಂದ್ ಟೈಪ್ ಇದನ್ನ ಮಾಡ್ಕೊಂತ ಇದ್ರು. ಇದೆಲ್ಲ ನೋಡಿ ಇಲ್ಲೆಲ್ಲ ನೋಡ್ಕೊಂಡು ಇದೆಲ್ಲ ಪೂರ ನೀರ್ ತುಂಬೋದು ಈ ಕಡೆಯಿಂದ ಎಲ್ಲ. ಕುಡಿಯಕಲ್ಲ ಅವರು ಬಳಸ್ಕೊಂತಿದ್ರು, ಕುಡಿಯಕಾಲಿ ನೀರಾಗ ದನ ಬಂದು ಆ ಬಾವಿಗೆ ಹೋಗ್ತಿದ್ರಿ. ಅದೇ ಬಾವಿ ಅದೇ ಇದು ಹತ್ತದಾಗಲ್ ಬಿಡ್ರಿ ಎಷ್ಟೈಟ್ ಐತಲ್ರಿ ಇದು ಭೂಮಿ ಆಡುಗಳ ಅಲ್ಲಿ ತಲೆ ಕಡ್ಸೋಗ್ರಿ ಅರ್ಥ ಬೇಕದನ್ನ. ಯಾಕಂದ್ರೆ ಮಧುಗಿರಿ ಬೆಟ್ಟ ಅಷ್ಟು ಸುಂದರವಾಗಿ ಐತಿ. ನೋಡ್ರಿ ನೀವೇನ್ರಿಪ್ಪ ನೋಡಕ್ ಒಲ್ಲೆ ಅಂತಿರಲ್ಲ. ಹೇಳ್ರಿ ಸ್ಟಾರ್ಟ್ ಮಾಡ್ರಿ. ಇಲ್ಲಿಂದ ಎಲ್ಲ ನೋಡ್ರಿ ಹಿಂಗೆಲ್ಲ ಹತ್ತಿದ್ರು ರಾಜರು. ಹಿಂಗೆಲ್ಲ ಹತ್ಬಿಟ್ಟು ಆಳ್ವಿಕೆ ಮಾಡ್ತಿದ್ರು ಅಂತ ವಿಚಾರ ಮಾಡ್ರಿ ನೀವು, ಎಷ್ಟು ಶಕ್ತಿ ಅವ್ರ ಕೈಯಲ್ಲಿ ಇತ್ತು ಅಂತ ಹೇಳಿ. ಹಾ ರೀ ಎಲ್ಲ ರಾಜ್ರೆಲ್ಲ ಹಿಂಗ ಹತ್ತಿದ್ದೇನೆ ಎಲ್ಲ ಸಿಕ್ಕಾಪಟ್ಟೆ ಹತ್ತಿದ್ರಿ ರಾಜರೆಲ್ಲ. ಅಯ್ಯೋ ರಾಜ್ರ ಹತ್ತಿಲ್ರಿ ಯಾರು ನೀವು ಗೈಡ್ ಮಾಡಿ ಅಲ್ಲಿ ಹೋಗ್ತಿದ್ರಿ ಅಂತ ಹೇಳ್ತೀನಿ. ತೋರ್ಸ ಪ್ರದೀಪ ನೀ ತಡಿ. ಇದೆಲ್ಲ ನೋಡ್ರಿ, ಇದೆಲ್ಲ ಸೂರಂಗ ಮಾರ ಟೈಪ್ ಇದು. ಒಂಥರ ಇಲ್ಲಿಂದ ನೀರ್ ಬಿದ್ಬಿಟ್ಟು ಇದೆಲ್ಲ ನೆನದು ಎಲ್ಲ ಇದು ಆಗಿದೆ, ಒಣಗಿದೆ ಪೂರ. ಅವಾಗೆಲ್ಲ ನೀರ್ ಇಲ್ಲಿಂದ ಬಿದ್ಬಿಟ್ಟು ಈ ಕೆಳಗಡೆ ಹೊಂಡೆ ಇದೆ ಅಲ್ಲಿ ತೋರ್ಸಿದ್ನಲ್ಲ ಆಗಲೇ, ಅಲ್ಲಿಗೆ ಹೋಗ್ತಿತ್ತು ನೀರು. ಇದೆಲ್ಲ ನೋಡ್ಕೊಂಡ್ರಲ್ಲ ನೀವು. ನೋಡಿ ನಮ್ಮ ರಾಜಸ್ಥಾನ್ಲಿಂತ ಜನ ಬಂದಿದ್ದಾರೆ ಈ ಬೆಟ್ಟವನ್ನು ನೋಡ್ಲಿಕ್ಕೆ, ಮಧುಗಿರಿ ಬೆಟ್ಟವನ್ನು ನೋಡ್ಲಿಕ್ಕೆ. ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಬಂದು ನೋಡ್ಬೇಕು ನೀವು ಎಲ್ಲ. ಕರ್ನಾಟಕದ ನೋಡಾರ ಜಗರ ಏನೈತಿ ಎಲ್ಲ ನೋಡ್ರಿ, ಮಧುಗಿರಿ ಬೆಟ್ಟವನ್ನು ನೋಡ್ರಿ ಒಂದ್ಸರಿ. ಮಧುಗಿರಿ ಬೆಟ್ಟವನ್ನು ನೋಡ್ರಿ, ಆ ಗುಡ್ಡ ನೋಡ್ರಿ, ಈ ಕಡೆ ನೋಡ್ರಿ, ಎಲ್ಲ ಅದೆಲ್ಲ ನೋಡ್ಕೋರಿ. ಅದೆಲ್ಲ ಫಸ್ಟ್ ಎಲ್ಲ ಸುಂದರವಾಗಿತ್ತು, ಇವಾಗೆಲ್ಲ ಜಾಲಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಅಲ್ಲಿ ಮೇಲೆ ಎಲ್ಲ. ಆ ಗುಡ್ಡ ಅದೆಲ್ಲ ಮೇಲೆ ಸ್ವಲ್ಪ ಜೂಮ್ ಮಾಡಿ ನೋಡಿ, ಅಲ್ಲೆಲ್ಲ ನೋಡ್ಕೊಳ್ಳಿ. ಎಲ್ಲ ಪೂರ ಹಸಿರು ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಜಾಲಿ ಪೂರ ಇದಾದ್ರಿ. ಅಲ್ಲಿ ಹಸಿರು ಗಿಡನೇ ಇಲ್ಲ, ಹಸಿರು ಗಿಡ ಅಂತ ತೋರಿಸ್ತೀರಿ ಅಲ್ರಿ. ಹಸಿರು ಗಿಡ ಇಲ್ರಿ ಅಲ್ಲಿ? ಇಲ್ಲ ಒಣಗಿದ ಜಾಲಿ ಇದೆ ಅಲ್ಲಿ ಎಲ್ಲ. ಅಂದ್ರೆ ಮೊದ್ಲು ಇತ್ರಿ ಅನ್ಬೇಕು. ಏನ್ರಿ ಗುದ್ದ ಹಿಂಗೈತೆ ಇದೆಲ್ಲ ಇಲ್ಲಿ ಗುದ್ದು, ಇವೆಲ್ಲ ದೊಡ್ಡ ದೊಡ್ಡ ಯಜ್ಞ ಎಲ್ಲ ತಿಂದು ಎಲ್ಲ ಹೊಕ್ಕೊಂಡ್ ಎಲ್ಲ ಗುದ್ ಮಾಡಿ ಬಿಡ್ರಿ ಈಗಿನ 70 ಯಜ್ಞ ಹೋಗ್ಕೊಂತಿದ್ವು ಒಂದೊಂದು ಟೈಮ್ನಾಗ. ಮುಂಚೆ ಮದ್ದಗಿರಿ ಹಳ್ಳಿ ಬೆಟ್ಟ ಅಂತ ಕರಿತಾ ಇದ್ರು, ಇವಾಗ ಫೇಮಸ್ ಆಗಿದೆ ಅದು ಮಧುಗಿರಿ ಬೆಟ್ಟ ಅಂತೇಳಿ ಫೇಮಸ್ ಆಗಿದೆ. ಇದು ವಿಜಯನಗರ ಅರಸರಲ್ಲಿ ಶಾಸನದಲ್ಲಿ ಉಲ್ಲೇಖಿತಗೊಂಡಿದೆ. ಇದು 20ನೇ ಶತಮಾನದಾಗ ಈ ಮಧುಗಿರಿ ಬೆಟ್ಟವನ್ನು ಮಾರ್ಪಡಲಾಯಿತು. ಇಲ್ಲಿ ಬೆಟ್ಟದಿಂದ ಇದು 1199.38 ಮೀಟರ್ ಎತ್ತರ ಇದ್ದು, ಇದು ನಯನ ಮನೋಹರವಾದ ಬೃಹತ್ ಬಂಡೆ ಆಕಾರದಲ್ಲಿ ಇದೆ. ಇದು 1601ರಲ್ಲಿ ಬಿಜಾವರದ ಮಹಾನಾಡಪ್ರಭು ಈ ಚಿಕ್ಕಪ್ಪಗೌಡನು ಈ ಗಿರಿದುರ್ಗವನ್ನು ಕಟ್ಟಿಸಿದನು. ಹೆಸರು ಹೈದರಾಲಿ, ಟಿಪ್ಪು ಸುಲ್ತಾನ ಮತ್ತು ಮರಾಠರು ಈ ಕೋಟೆಯನ್ನು ವಿಸ್ತರಿಸಿ ನಿರ್ಮಾಣ ಮಾಡಿದರು. ಈ ಗಿರಿಧಾಮಕ್ಕೆ 15 ಬಾಗಿಲುಗಳು ಇದ್ದು, ಇವುಗಳಲ್ಲಿ ಅಂತರಾಳದ ಬಾಗಿಲು ಮತ್ತು ದಿಡ್ಡಿ ಬಾಗಿಲು ಮತ್ತು ಮೈಸೂರು ಬಾಗಿಲುಗಳು ಪ್ರಮುಖವಾದವು. ತುಮಕೂರು ಜಿಲ್ಲೆಯಲ್ಲಿರುವ ಮಧುಗಿರಿ ಬೆಟ್ಟ ಅತಿ ಸುಂದರವಾಗಿ ಪ್ರಸಿದ್ಧವಾಗಿ ಇದೆ.